ಹಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕಿ ಕನ್ನಡಿಗೆ ಮಾಡುತ್ತಿರೋ ನನ್ನೆಲ್ಲ ವೀಕ್ಷಕರು ನಮಸ್ಕಾರ ವೀಕ್ಷಕರೇ. ಎಷ್ಟೋ ಜನ ಯುವ ನಿಧಿಯ ಒಂದು ಅಮೌಂಟ್ ಬಗ್ಗೆ ಭಾಳಷ್ಟು ಜನ ಗೊಂದಲವನ್ನು ಇಟ್ಕೊಂಡಿದ್ರು. ಮತ್ತು ಇನ್ನು ಇಷ್ಟು ದಿನಗಳಾದರೂ ಕೂಡ ಅಂದರೆ ಒಂದು ತಿಂಗಳು 2 ತಿಂಗಳಾದರೂ ಕೂಡ ನಮಗೆ ಅಮೌಂಟ್ ಬಂದಿರೋಂಥ ಭಾಳಷ್ಟು ಜನ ಕಮೆಂಟ್ ಬಾಕ್ಸಲ್ಲಿ ಹಾಕಿರೋದು ಅಥವಾ ಯೂಟ್ಯೂಬಲ್ಲಿ ಸರ್ಚ್ ಮಾಡಿರ್ಬೋದು. ಮತ್ತು ಸೈಬರ್ ಸೆಂಟರ್ ಅಂದರೆ ಕಂಪ್ಯೂಟರ್ ಸೆಂಟ್ರಲ್ಲಿ ಹೋಗಿ ಭಾಳಷ್ಟು ಜನ ನಮಗೆ ಅಮೌಂಟ್ ಯಾವಾಗ ಬರುತ್ತೆ, ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿದ್ದೀವಿ ಆದರೆ ನಮಗೆ ಇನ್ನೂ ಅಮೌಂಟ್ ಬಂದಿಲ್ಲ ಅಂತ ಭಾಳಷ್ಟು ಜನ ಕೇಳಿದ್ರಿ ಸ್ನೇಹಿತರೆ. ಆದರೆ ನಿಮ್ಮೆಲ್ಲ ಪ್ರಶ್ನೆಗೂ ಇವತ್ತು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅಂದರೆ ಫೆಬ್ರವರಿ ಮಂತಲ್ಲಿ ನೀವೇನಾದರೂ ಸೆಲ್ಫ್ ಡಿಕ್ಲರೇಷನ್ನ ಕೊಟ್ಟಿದ್ದರೆ ಫೆಬ್ರವರಿ ಮಂತಿಂದ ಕೂಡ ನಿಮಗೆ ಅಮೌಂಟ್ ಬರುತ್ತೆ. ಯಾರು ಸೆಲ್ಫ್ ಡಿಕ್ಲರೇಷನ್ನ ಕೊಟ್ಟಿರೋದಿಲ್ವೋ ಅವ್ರಿಗೆ ಈ ಒಂದು 3,000 ರೂಪಾಯಿ ಯುವ ನಿಧಿ ಅಮೌಂಟು ಬರೋದಿಲ್ಲ ಸ್ನೇಹಿತರೆ. ಇದನ್ನು ಸಂಪೂರ್ಣವಾಗಿ ಕೇಳಿ. ಹಾಗೆ ಎಷ್ಟೋ ಜನ ಸೆಲ್ಫ್ ಡಿಕ್ಲರೇಷನ್ನ ಕೊಟ್ಟರೆ ಬರುತ್ತೆ ಅಂತ ಭಾಳಷ್ಟು ಜನ ಅಂದ್ಕೊಂಡಿರಿ. ಅದು ನಿಮ್ಮ ಒಂದು ತಪ್ಪು ಕಲ್ಪನೆ ಆಗಿರುತ್ತೆ. ಯಾರು ಸೆಲ್ಫ್ ಡಿಕ್ಲರೇಷನ್ನ ಅಂದರೆ ಸ್ವಯಂ ಘೋಷಣೆಯನ್ನು ಅಪ್ಲೈ ಮಾಡಿರ್ತೀರಿ ಅವರಿಗೆ ಮಾತ್ರ ಅಮೌಂಟ್ ಬರುತ್ತೆ. ಅಂದರೆ ಇಲ್ಲಿ ಫೆಬ್ರವರಿ ಮಂತಿಂದು ಕೂಡ ಕೆಲವೊಬ್ಬರಿಗೆ ಬಂದಿಲ್ಲ, ಮತ್ತು ಮಾರ್ಚ್ ಅಂದರೆ ಈ ಪ್ರಸ್ತುತ ಇರುವಂತಹ ಮಾರ್ಚ್ ತಿಂಗಳಲ್ಲಿ ಬರುವಂತಹ ಯುವ ನಿಧಿ ಅಮೌಂಟ್ ಕೂಡ ಬಂದಿರೋದಿಲ್ಲ. ಈ 2 ತಿಂಗಳ ಅಮೌಂಟು ಒಂದೇ ದಿನಾಂಕವೊಂದು ಹಾಕಿದ್ದಾರೆ ಸ್ನೇಹಿತರೆ. ಆ ದಿನಾಂಕ ಯಾವುದಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಇದರಲ್ಲಿ ಎಷ್ಟೋ ಜನ ಈಗ ಸೆಲ್ಫ್ ಡಿಕ್ಲರೇಷನ್ನ ಅಂದರೆ ಕನ್ನಡದಲ್ಲಿ ಹೇಳೋದಾದರೆ ಸ್ವಯಂ ಘೋಷಣೆಯನ್ನು ಸೇವಾ ಸಿಂಧು ಪೋರ್ಟಲಲ್ಲಿ ಹೋಗಿ ಯುವ ನಿಧಿಯ ಒಂದು ವೆಬ್ಸೈಟಲ್ಲಿ ಹೋಗಿ ಅಪ್ಲೈ ಮಾಡುವಂಥದ್ದಾಗಿದೆ. ಅಂದರೆ 3 ತಿಂಗಳಿಗೊಮ್ಮೆ ಮಾತ್ರ ಈಗ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕಾಗಿದೆ ಸ್ನೇಹಿತರೆ. ಇನ್ನು ಈ ಫೆಬ್ರವರಿ ಮಂತಿಂದು ಮತ್ತು ಮಾರ್ಚ್ ಮಂತಿಂದು ಇವೆರಡು ಅಮೌಂಟನ್ನು ವೀಕ್ಷಕರೇ, ಫೆಬ್ರವರಿ ಮತ್ತು ಮಾರ್ಚ್ ಇವೆರಡು ತಿಂಗಳ ಅಮೌಂಟು ಯಾವ ದಿನಾಂಕ ಅಂತ ಬಿದ್ದಿದೆ ಅಂತ ನೋಡೋದಾದರೆ 25 ಮಾರ್ಚ್ 2025ರಂದು ಬಿದ್ದಿದೆ. ಅಂದರೆ ನಿನ್ನೆ ನಾವು ಒಂದು DBT ಆ್ಯಪಲ್ಲಿ ಚೆಕ್ ಮಾಡಿದಾಗ ಆ ಒಂದು ಅಮೌಂಟ್ ಕೂಡ 2 ತಿಂಗಳ ಅಮೌಂಟ್ ಕೂಡ ಸೇಮ್ ಡೇಟಲ್ಲಿ ಸೇಮ್ ಅಮೌಂಟ್ ಕೂಡ ಬಂದಿದೆ ಸ್ನೇಹಿತರೆ. ಇನ್ನು ನಿಮಗೆ ಎಷ್ಟೋ ಜನಕ್ಕೆ ಈ ಒಂದು ಸ್ಟೇಟ್ಮೆಂಟನ್ನು ಹೆಂಗೆ ನೋಡ್ಕೊಬೇಕು, ನಮಗೆ ಯುವ ನಿಧಿ ಬಿದ್ದಿರೋ ಅಮೌಂಟು ಹೆಂಗೆ ನೋಡ್ಕೊಳ್ಬೇಕಂತಂದರೆ ಒಂದು DBT ಆ್ಯಪ್ ಅಂತ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಆ ಒಂದು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ನಿಮ್ಮ ಒಂದು ಆಧಾರ್ ಕಾರ್ಡ್ ಕೇಳುತ್ತೆ. ಆಧಾರ್ ಕಾರ್ಡ್ ನಂಬರ್ ಹಾಕಿ ನಿಮ್ಮ ಒಂದು ಮೊಬೈಲ್ ರಿಜಿಸ್ಟರ್ ಆಗಿರೋಂಥ ಮೊಬೈಲ್ ನಂಬರ್ ಹಾಕಿ OTP ಆಗಿ ಲಾಗಿನ್ ಆಗಿ ಸ್ನೇಹಿತರೆ. ಆವಾಗ ನಿಮ್ಮ ಒಂದು ಗೋರ್ಮೆಂಟಿಂದ ಬರುವಂಥ ಯಾವುದೇ ಅಮೌಂಟ್ ಕೂಡ ನಿಮಗೆ ಅಲ್ಲಿ ಶೋ ಆಗುತ್ತಾ ಹೋಗುತ್ತೆ, ಅಂದರೆ ಅಲ್ಲಿ ನಿಮಗೆ ಕಾಣಿಸುತ್ತೆ. ಇನ್ನು ನಿಮಗೆ ಅಲ್ಲಿ DBT ಆ್ಯಪು ಗೊತ್ತಾಗಿಲ್ಲ ಅಂತಂದರೆ ನಿಮ್ಮ ನಿಮ್ಮ ಬ್ಯಾಂಕ್ನ ಸ್ಟೇಟ್ಮೆಂಟನ್ನು ತೆಗೆಸ್ಕೊಳ್ಳಿ. ಅಥವಾ ನಿಮ್ಮ ಮೊಬೈಲಲ್ಲಿ ನೆಟ್ ಬ್ಯಾಂಕಿಂಗ್ ಅನ್ನೋದಿದ್ದರೆ ನೆಟ್ ಬ್ಯಾಂಕಿಂಗಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಯುವ ನಿಧಿ ಅಮೌಂಟ್ ಬಂದಿರೋದು ಅಲ್ಲಿ ಮೆನ್ಷನ್ ಆಗಿರುತ್ತೆ ಸ್ನೇಹಿತರೆ. ಮತ್ತು ನಿಮಗೇನಾದರೂ ಯುವ ನಿಧಿ ಬಗ್ಗೆ ಅಂದರೆ ಅಮೌಂಟು ಯಾವಾಗ ಇನ್ನೂ ಯಾರ್ಯಾರು ಕ್ರೆಡಿಟ್ ಆಗಿಲ್ಲೋ ಅವರೆಲ್ಲ ದಯವಿಟ್ಟು DBT ಆ್ಯಪಲ್ಲಿ ಹೋಗಿ ಚೆಕ್ ಮಾಡಿಕೊಡ್ರಿ. ಅಲ್ಲಿ ಒಂದು ಪುಷಪ್ ಅಂತ ಬರುತ್ತೆ. ಮತ್ತು ಇಲ್ಲಾಂತಂದರೆ ಸೇವಾ ಸಿಂಧು ಪೋರ್ಟಲಲ್ಲಿ ಹೋಗಿ ಅಲ್ಲಿ ಕೂಡ ನೀವು ಚೆಕ್ ಮಾಡಿಸ್ಕೊಳ್ರಿ. ನಿಮ್ಮ ನಿಯರ್ ಇರುವಂಥ ಕಂಪ್ಯೂಟರ್ ಸೆಂಟ್ರಲ್ಲಿ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಕೂಡ ಬರುತ್ತೆ ಸ್ನೇಹಿತರೆ. ಯಾರು ಯುವ ನಿಧಿ ಸೆಲ್ಫ್ ಡಿಕ್ಲರೇಷನ್ನ ಹಾಕಿರೋದಿಲ್ಲ ಅವರಿಗೆ ಯಾವುದೇ ಕಾರಣಕ್ಕೂ ಈ ಒಂದು ಅಮೌಂಟ್ ಬರೋದಿಲ್ಲ. ಇನ್ನು ಮುಂದೆ ಮೇ ತಿಂಗಳಿಂದ 3 ತಿಂಗಳಿಗೊಮ್ಮೆ ಮಾತ್ರ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಡೋಕ್ಕಾಗಿರುತ್ತೆ ಸ್ನೇಹಿತರೆ. ನಿಮಗೆ ಈ ಒಂದು ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಸ್ನೇಹಿತರೆ. ದಯವಿಟ್ಟು ಅದಕ್ಕೆ ಸಪ್ರೇಟಾಗಿ ವಿಡಿಯೋವನ್ನು ಮಾಡ್ತೀವಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್